ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾ ಇದ್ದೀನಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೋಟಿ ಸ್ಯಾಂಡ್ವಿಚು. ತುಂಬ ಟೇಸ್ಟಿಯಾಗಿ ಆಗುತ್ತೆ. ನೀವು ಒಂದು ಸಲ ಮಾಡಿ ಕೊಡ್ತು ಅಂದರೆ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಯಾರಿಗಾದರೂ ಅವ್ರು ಹೇಳ್ತಾರೆ ಈ ರೀತಿ ಸ್ಯಾಂಡ್ವಿಚು ಪದೇ ಪದೇ ಮಾಡು ಅಂತ. ಅಷ್ಟು ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ಅದರೊಳಗೆ ನಾನು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಗೋಧಿ ಹಿಟ್ಟು ಹಾಕ್ಕೋಬೋದು. ಸ್ವಲ್ಪ ಉಪ್ಪು, ಓಂಕಾಳು, ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಒಂಚೂರು ತುಪ್ಪ ಹಾಕ್ಕೊಳ್ಳಿ. ಒಂದು ½ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನೀರು ಹಾಕಿಬಿಟ್ಟು ಹಿಟ್ಟನ್ನ ಚಪಾತಿ ಹಿಟ್ಟು ಹಾಗೆ ನಾವು ಕಲಿಸ್ಕೋಬೇಕಾಗತ್ತೆ. ತುಂಬ ಗಟ್ಟಿನೂ ಕಲಿಸ್ಕೋಬೇಡಿ, ತುಂಬ ಸಾಫ್ಟು ಕಲಿಸ್ಕೋಬೇಡಿ. ನಾವು ಚಪಾತಿ ಹಿಟ್ಟಿನ ಹದಕ್ಕೇ ಕಲಿಸ್ಕೋಬೇಕಾಗತ್ತೆ. ನೀವು ಬೇಕಾದರೆ ಆಲ್ ಪರ್ಪಸ್ ಫ್ಲೋರ್ಗಿಂತನೂ ಮಿಕ್ಸು ಫ್ಲೋರು ಹಾಕ್ಕೋಬಹುದು. ಬೇಕಾದ್ರೆ ರಾಗಿ ಹಿಟ್ಟು ಹಾಕ್ಕೋಬೋದು, ಜೋಳದ ಹಿಟ್ಟು ಹಾಕ್ಕೋಬೋದು. ಈ ರೀತಿ ಡೋ ಮಾಡಿಕೊಂಡು ಸೈಡಿಗೆ ಇಟ್ಬಿಡಿ. ಇವಾಗ ನಾನು ಇದಕ್ಕೆ ಸಾಸ್ನ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಮಯೋನೀಸ್ ಕೂಡ ಹಾಕ್ಕೋಬೋದು. ನಾನು ಹೆಲ್ದಿಗೋಸ್ಕರ ಇಲ್ಲಿ ಗೋಡಂಬಿ ತೊಗೊಳ್ತಾ ಇದ್ದೀನಿ. 7 ರಿಂದ 8 ಗೋಡಂಬಿ ತೊಗೊಳ್ಳಿ. ಒಂದು ಸ್ವಲ್ಪ ಕಡಲೆ ಬೀಜ ತೊಗೊಳ್ಳಿ. ನಾನು ಕಡಲೆ ಬೀಜ ಇದು ಹುರಿದ್ಬಿಟ್ಟು ಸಿಪ್ಪೆ ಸುಲಿದಿರುವಂಥದ್ದು ತೊಗೊಂಡಿದ್ದೀನಿ. ಸಿಪ್ಪೆ ಇತ್ತು ಅಂದರೆ ಕಲರ್ ಚೇಂಜ್ ಆಗುತ್ತೆ ಅಂತ ಸಿಪ್ಪೆ ತೆಗೆದಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಸಕ್ಕರೆ ಹಾಕ್ಕೊಳ್ಳಿ, ಸ್ವಲ್ಪ ಅಚ್ಕಾರ ಪೌಡ್ರ್ ಹಾಕ್ಕೊಳ್ಳಿ, ಕಾಳು ಮೆಣಸು ಹಾಕ್ಕೊಳ್ಳಿ. ಸ್ವಲ್ಪ 1 ರಿಂದ 2 ಹಾಕ್ಕೋಬಹುದು. ನಾನು ಪೌಡ್ರೇ ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ. ಸ್ವಲ್ಪ ಲಿಂಬೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಮತ್ತು ಇದರೊಳಗೆ ಗಟ್ಟಿ ಮೊಸರು ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೀವು ಟೊಮೆಟೊ ಕೆಚಪ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹೆಲ್ದಿ ಇರುತ್ತೆ ಅಂತ ಈ ರೀತಿ ಪೇಸ್ಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಒಂದು ಪ್ಯಾನ್ ಇಡಿ. ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿಬಿಟ್ಟು ಪನ್ನೀರ್ ಹಾಕ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅಚ್ಕಾರ ಪೌಡ್ರ್ ಹಾಕ್ಕೊಳ್ಳಿ. ಬೇಕಾದರೆ ಆರಿಗ್ಯಾನೋ ಹಾಕ್ಕೋಬೋದು, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋಬಹುದು. ನಿಮಗೆ ಇಷ್ಟವಾದಂಥ ಎಲ್ಲ ಹಾಕ್ಕೋಬಹುದು. ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಇದು ಕೂಡ ಫ್ಲೇವರು ಟೇಸ್ಟು ಚೆನ್ನಾಗಿ ಬರುತ್ತೆ. ಈ ರೀತಿ ಹಾಕಿಬಿಟ್ಟು 1 ನಿಮಿಷದವರೆಗೆ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ತುಂಬ ಹೊತ್ತು ಫ್ರೈ ಮಾಡಬೇಡಿ. ತುಂಬ ಹೊತ್ತು ನಾವು ಫ್ರೈ ಮಾಡಿದ್ರೆ ಪನ್ನೀರ್ ಹಾರ್ಡಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಂಡೆ ನಾನು. ಕಲರು ಚೆನ್ನಾಗಿ ಬಂದಿದೆ. ಖಾರ ಕಮ್ಮಿ ಆಗಿತ್ತು ಅಂತ ಖಾರ ಹಾಕ್ಕೊಂಡಿದ್ದೀನಿ. ನಾವು ಡೋ ರೆಡಿ ಮಾಡಿದ್ವಲ್ಲ, ಆ ಡೋ ತೊಗೊಂಡು ಒಂದು ಸಣ್ಣ ಉಳ್ಳೆ ತೊಗೊಂಡು ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಈ ರೀತಿ ಚಪಾತಿ ಲಟ್ಟಿಸ್ಕೊಳ್ಳಿ. ಆದಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕಾಗತ್ತೆ. ಎಷ್ಟು ತೆಳ್ಳಗೆ ಲಟ್ಟಿಸ್ಕೋತೀರಾ ಅಷ್ಟು ಚೆನ್ನಾಗಿ ಸ್ಯಾಂಡ್ವಿಚು ಆಗುತ್ತೆ. ಆಮೇಲೆ ಇದನ್ನು ಎರಡೂ ಬದಿಗೆ ಸ್ವಲ್ಪ ತುಪ್ಪ ಅಥವಾ ಬಟರ್ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಲೋ ಫ್ಲೇಮ್ ಇರಲಿ. ಇಲ್ಲಿ ನೋಡಿ, ಎರಡು ಕಡೆಗೆ ನಾನು ಬೇಯಿಸ್ಕೊಂಡಿದ್ದೀನಿ. ಇವಾಗ ಅದೇ ಚಪಾತಿ ತೊಗೊಂಡು ಒಂದು ಸ್ವಲ್ಪ ಸೆಂಟ್ರಲ್ಲಿ ಒಂದು ಸೈಡಲ್ಲಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿದ್ಮೇಲೆ ಇದರಲ್ಲಿ ನಾವು 4 ಸ್ಟಫಿಂಗ್ ಮಾಡ್ತಾಯಿದ್ದೀವಿ. ಫಸ್ಟ್ ಒಂದು ರೌಂಡ್ಗೆ ಸ್ಟಫಿಂಗಲ್ಲಿ ನಾನು ಚಟ್ನಿ ಮಾಡಿದ್ವಲ್ವ, ಅದು ಸಾಸು ಏನಂತೀರ, ಮಯೋನೀಸು ಏನಾದರೂ ಒಂದು ಅನ್ಬೋದು. ನಾನು ಅದಕ್ಕೆ ಮಯೋನೀಸ್ ಅಂತ ಅಂತೀನಿ. ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಟೊಮೆಟೊ ಕೆಚಪ್ ಹಾಕ್ಕೋಬೋದು. ನಾನಿಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕ್ತಾಯಿದ್ದೀನಿ. ಅದ್ರ ಮೇಲೇ ಒಂದು ಸ್ವಲ್ಪ ಆನಿಯನ್ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಇನ್ನೊಂದು ಸೈಡ್ಗೆ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕ್ಯಾಪ್ಸಿಕಮ್ ಹಾಕ್ಕೋಬಹುದು, ಗ್ರೀನ್ ಪೀಸ್ ಹಾಕ್ಕೋಬೋದು, ಇಲ್ಲಾಂದರೆ ಸ್ವೀಟ್ ಕಾರ್ನ್ ಹಾಕ್ಕೋಬೋದು. ನಿಮಗೆ ಇಷ್ಟವಾದಂಥ ತರಕಾರಿ ನಿಮ್ಮ ಮಕ್ಕಳು ಯಾವುದು ಇಷ್ಟಪಡ್ತಾರೆ ಅದು ಹಾಕ್ಕೊಳ್ಳಿ. ಇನ್ನೊಂದು ಸೈಡಿಗೆ ನಾನು ಪನ್ನೀರ್ ಫ್ರೈ ಮಾಡ್ಕೊಂಡಿದ್ವಲ್ವ, ಆ ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಮಾಡಿಬಿಟ್ಟು ಬಾಕ್ಸಿಗೆಲ್ಲ ಕೊಡ್ಬೋದು. ಮಧ್ಯಾಹ್ನ ತನಕನೂ ತುಂಬ ಟೇಸ್ಟಿಯಾಗೂ ಇರುತ್ತೆ. ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರನೂ ಮಾಡಬಹುದು.
ನಾವು ಫಸ್ಟು ಸಾಸ್ ಹಾಕಿದ್ವಲ್ಲ ಅದು ಫಸ್ಟು ಮಡಚ್ಕೊಂಡು ಆಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಹೋಗಬೇಕು. ಲಾಸ್ಟ್ಗೆ ಪನ್ನೀರ್ ಮೇಲೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಡಿ ಪ್ಯಾನು. ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಬಟ್ರ್ ಹಾಕ್ಕೊಂಡು ಇದನ್ನು ತಿರ್ಗಾ ರೋಸ್ಟ್ ಮಾಡಬೇಕಾಗತ್ತೆ. 30 ಸೆಕೆಂಡಿಂದ 1 ನಿಮಿಷವರೆಗೂ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ನಾವು ಹೊರಗಡೆ ಬಟ್ರ್ ತಂದು ಮಾಡೋಕ್ಕಿಂತ ಮನೆಯಲ್ಲಿ ತುಪ್ಪ ಯೂಸ್ ಮಾಡಿದ್ರೆ ಹೆಲ್ದಿನೂ ಇರುತ್ತೆ, ಟೇಸ್ಟಿನೂ ಇರುತ್ತೆ. ಆದಷ್ಟು ಮನೆಯಲ್ಲಿ ರೆಡಿ ಮಾಡಿರುವಂಥ ತುಪ್ಪನೇ ಬಳಸಿ. ನೀವು ಆದಷ್ಟು ತರಕಾರಿಗಳನ್ನು ಹಾಕ್ಕೊಳ್ಳಿ. ಮಕ್ಕಳಿಗೆ ಗೊತ್ತೇ ಆಗಲ್ಲ ಒಳಗಡೆ ತರಕಾರಿ ಹಾಕಿ ಕೊಟ್ಟಿತು ಅಂದರೆ. ಬೀಟ್ರೂಟ್ ಕೂಡ ಹಾಕ್ಕೋಬಹುದು, ಎಲೆಕೋಸು ಹಾಕ್ಕೋಬಹುದು, ಹೂಕೋಸು ಹಾಕ್ಕೋಬಹುದು. ಬೇಕಾದರೆ ಚೀಸ್ ಕೂಡ ಹಾಕಿ. ನಾನು ಇಲ್ಲಿ ಚೀಸ್ ಹಾಕಿಲ್ಲ. ಈ ರೀತಿ ಎರಡೂ ಕಡೆಗೆ ರೋಸ್ಟ್ ಮಾಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲರು ಬಂದಿದೆ. ನಾನು ಅದೇ ರೀತಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನಾವು ಚಪಾತಿನ ಎರಡೂ ಕಡೆಗೇ ಬೇಯಿಸ್ಬೇಕಾಗತ್ತೆ. ಎರಡೂ ಕಡೆಗೆ ಬೇಯಿಸಿದ್ರೇ ಟೇಸ್ಟು ಚೆನ್ನಾಗಿ ಬರುತ್ತೆ. ಯಾಕಂದರೆ ಫೋಲ್ಡಿಂಗ್ ಮಾಡ್ತೀವಲ್ವ ಆವಾಗ ಹೋಗುತ್ತೆ ಅಂತ ಒಳಗಡೆ. ನೀವು ವಾರದಲ್ಲಿ 1-2 ಸಲ ಈ ರೀತಿ ಸ್ಯಾಂಡ್ವಿಚ್ ಮಾಡಿಕೊಡ್ತು ಅಂದರೆ ಹೊರಗಡೆಯಿಂದ ಬ್ರೆಡ್ ತಂದು ಸ್ಯಾಂಡ್ವಿಚ್ ಮಾಡೋಕ್ಕಿಂತ ಈ ರೀತಿ ಮಾಡಿ. ತುಂಬ ಹೆಲ್ದಿ ಕೂಡ ಇರುತ್ತೆ. ಆದಷ್ಟು ಗೋಧಿಯಿಂದ ಮಾಡಿ. ಇಲ್ಲಿ ನೋಡಿ ಈ ರೀತಿ ಸ್ಟಫಿಂಗ್ ಫಿಲ್ ಮಾಡ್ಕೊಳ್ಳಿ. ಬೇಕಾದರೆ ಇದರೊಳಗೆ ಆರಿಗ್ಯಾನೋ ಹಾಕ್ಕೋಬೋದು ಅಥವಾ ಜೀರಿಗೆ ಪೌಡ್ರ್ ಹಾಕ್ಕೋಬೋದು ಅಥವಾ ಗರಂ ಮಸಾಲ ಕೂಡ ಹಾಕ್ಕೋಬೋದು. ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ, ಬಟ್ ತುಂಬ ಟೇಸ್ಟಿಯಾಗಿತ್ತು. ಸ್ವಲ್ಪ ಮಯೋನೀಸ್ ಕೂಡ ಹಾಕಿ ನೀವು ಮಕ್ಕಳಿಗೆ ಕೊಡ್ಬೋದು. ಮಯೋನೀಸ್ಗಿಂತ ನಾನು ಇಲ್ಲಿ ಗೋಡಂಬಿ ಹಾಕಿ ಮಯೋನೀಸ್ ಮಾಡಿದ್ದೀನಲ್ವ ಅದು ಚೆನ್ನಾಗಿ ಇರುತ್ತೆ, ಹೆಲ್ದಿನೂ ಇರುತ್ತೆ. ಇಲ್ಲ ಪೀನಟ್ ಬಟ್ರ್ ಕೂಡ ಹಾಕಿ ಕೊಡ್ಬೋದು. ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗೋಸ್ಕರ ಬೆಲ್ ಐಕಾನ್ನು ಪ್ರೆಸ್ ಮಾಡಿ. ಇಲ್ಲಿ ನೋಡಿ ರೋಟಿ ಸ್ಯಾಂಡ್ವಿಚ್ಚು ರೆಡಿಯಾಗಿದೆ. ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡಬೇಕಾಗತ್ತೆ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಾಣೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಡಿಫ್ರೆಂಟಾಗಿ ಕಾಣುತ್ತೆ, ಕಲರ್ಫುಲ್ಲಾಗಿ ಕಾಣುತ್ತೆ. ಗ್ರೀನ್ ಪೀಸು ಅಥವಾ ಕ್ಯಾಪ್ಸಿಕಮ್ ಹಾಕಿದ್ರೆ, ಬೀನ್ಸ್ ಹಾಕಿದ್ರೆ ಇನ್ನೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.